ಯಜಮಾನರುಗಳೇ, ನಾಡು ಮತ್ತು ಎಲ್ಲ ಮುಖಂಡರೇ, ಭಾರತ ಸರ್ಕಾರದ ಖಾದಿ ರೆವಲ್ಯೂಷನ್ ಮಿಷನ್ ಎಂಪ್ಲಾಯ್ಮೆಂಟ್ ವತಿಯಿಂದ ಹೊಲಿಗೆ ಯಂತ್ರ ವಿತರಣೆ ಮಾಡುವ ಈ ಕಾರ್ಯಕ್ರಮದಲ್ಲಿ ಡಿ ಬಸವಯ್ಯ ಎಜುಕೇಷನ್ ಮತ್ತು ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಯಂತ್ರೋಪಕರಣವನ್ನು ಭಾರತ ಸರ್ಕಾರ ಮಾಡ್ತಕ್ಕಂಥ ಏನೇನು ಸವಲತ್ತುಗಳಿದೆ ಭಾರತ ಸರ್ಕಾರದಲ್ಲಿ ಅಂಥದ್ದನ್ನ ಗುರುತಿಸಿ ಈ ಒಂದು ಗ್ರಾಮದ ಮಧುಗಂಗಾಧರವರು ತಮಗೆ ವಿತರಣೆ ಮಾಡ್ತಾ ಇದ್ದಾರೆ. ಇದೇ ರೀತಿ ಭಾರತ ಸರ್ಕಾರ ಹಲವಾರು ಯೋಜನೆಗಳನ್ನ ಗ್ರಾಮಗಳಲ್ಲಿ ಎಲ್ಲರೂ ಅವರೇ ಉದ್ಯೋಗ ಮಾಡಿ ಅಭಿವೃದ್ಧಿಯನ್ನು ಹೊಂದಿ ಅಂತ ಭಾರತ ಸರ್ಕಾರ ಹಲವು ಯೋಜನೆಗಳನ್ನ ಹಮ್ಮಿಕೊಂಡಿದೆ. ಅದೇ ರೀತಿ ಮಧುಗಂಗಾಧರ ಹತ್ರ ಗುರುತಿಸಿ ಎಲ್ಲ ಗ್ರಾಮಗಳನ್ನ ಆಯ್ಕೆ ಮಾಡ್ಕೊಂಡು ಎಲ್ಲರಿಗೂ ಭಾರತ ಸರ್ಕಾರದ ಯೋಜನೆಗಳನ್ನ ತಲುಪಿಸಲಿ ಅಂತ ಹೇಳ್ತಾ ಅವ್ರಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಸುನೀಲ್. ಅದೇ ರೀತಿ ನಮ್ಮ ಅಲ್ಗೂರು ಭಾಗದ ನಮ್ಮ ಸ್ನೇಹಿತರು ಆತ್ಮೀಯರಾದಂಥ ಕುಮಾರ್ ಅವರು ಮಾತಾಡಬೇಕು ಅಂತ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರು ಮುಂದೆ ಇರ್ತಕ್ಕಂಥ ಎಲ್ಲರೂ ಕೂಡ ಮಾಧ್ಯಮ ಮಿತ್ರರು ಕೂಡ ನಮಸ್ಕಾರ ಹೇಳ್ತೀವಿ. ಬಸವಯ್ಯ ಅವರ ಹೆಸರಿನಲ್ಲಿ ಒಂದು ಈ ಕಾರ್ಯಕ್ರಮ ನಡೀತಾ ಇರೋದು ತುಂಬ ಸಂತೋಷದ ವಿಚಾರ. ನನ್ನ ಹತ್ಯೆಯಾದಂಥ ಗಂಗಾಧರರು ನಮ್ಮ ಮರಳಿ ತಾಲೂಕಲ್ಲಿ ಒಂದು ಮಾದರಿ ಹೊಸ ಮಾದರಿಯಾಗಿ ಎಲ್ಲರೂ ಕೂಡ ಈ ಫಲಾನುಭವಿಗಳು ಕೊಡ್ತಾ ತುಂಬ ಸಂತೋಷ ಆಗುತ್ತೆ. ನಾನು ಅಲ್ಗೂರು ಭಾಗದಿಂದ ಬರಬೇಕು ಈಗ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದು ನಿರಂತರವಾಗಿ ನೋಡ್ತಾ ಇದ್ದೇನೆ ಪೇಪರ್ಲಿ. ಆದರೆ ಕೆಲವರಿಗೆ ಸ್ಕೀಮ್ ಬಗ್ಗೆ ಗೊತ್ತೇ ಇಲ್ಲ. ಅದನ್ನು ಹುಡುಕಿ ಇದನ್ನು ತಂದು ಈ ಒಂದು ಏನು ತರಬೇತಿ ತಗೊಬಂದ್ರೆ ಒಂದು ಮಿಷಿನ್ ತಗೊಳ್ಳೋದು ತುಂಬಾ ಕಷ್ಟ. ಮಿಷಿನ್ ತಗೋಬೇಕು ಕಡಿಮೆ ಅಂದ್ರೂ 6,000 to 8,000 ರೂಪಾಯಿ ಆಗುತ್ತೆ. ಕಡಿಮೆ ಆಗುತ್ತೆ. ಈಗ 30,000 ರೂಪಾಯಿ ಬೆಲೆ ಬಾಳುವಂಥದ್ದನ್ನ ಅವ್ರಿಗೆ ತರಬೇತಿ ಕೊಟ್ಟು ಮಿಷಿನ್ ಕೊಡ್ತಾ ಇರೋದು ಅನ್ನೋದು ತುಂಬಾ ಸಂತೋಷ ವಿಚಾರ. ಹೀಗೆ ನಿರಂತರವಾಗಿ ಬಸವಣ್ಣನವರ ಹೆಸರಿನಲ್ಲಿ ಈ ಒಂದು ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. ಅವರಿಗೆ ನಾನು ತುಂಬಾ ಧನ್ಯವಾದಗಳನ್ನ ಹೇಳ್ತೀನಿ. ಇದೇ ರೀತಿ ಮುಂದೆ ಇನ್ನೂ ಕೂಡ ನಡೆಸ್ಕೊಳ್ಳಿ. ಈ ಭಾಗದ ಜನಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಮುಂದೆ ದಯಮಾಡಿ ನಮ್ಮ ಭಾಗಕ್ಕೂ ಕೂಡ ಒಂದು ಅನುಕೂಲ ಆಗಲಿ ಅಂತ ಮುಂದೆ ನಡೆಸ್ಕೊಡ್ಬೇಕು ಅಂತ ನಾನು ಮಧು